ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅನಿಲ್ ಕುಮಾರ್. ಯುವ ಮಾರ್ಟ್ ಕಂಪ್ನಿಯಿಂದ ಬಂದಿದ್ದೀವಿ. ಎಕ್ಸಾಕ್ಟ್ ಇವಾಗ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಬಾವಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ. ಇಲ್ಲಿ ನಮ್ಮ ಕಂಪ್ನಿ ಎಂಪ್ಲಾಯ್ ಆದಂಥ ರಾಘವೇಂದ್ರ ಸರ್ ಅವರು ಇಲ್ಲಿ ನಮ್ಮ ಕಂಪ್ನಿ ಪ್ರಾಡಕ್ಟ್ಸು ಅವರು ಸ್ನೇಹಿತರಿಗೆ ಕೊಟ್ಟಿದ್ದಾರೆ. ಸೊ ಅವರು ಒಂದು ಮಾತಲ್ಲಿ ಕೇಳೋಣ. ನಮಸ್ಕಾರ ರಾಘವೇಂದ್ರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು, ಊರು? ಸರ್ ನಮ್ಮ ಹೆಸರು ರಾಘವೇಂದ್ರ ಅಂತೇಳಿ, ಹೊಸಪೇಟೆ ಸರ್ ನಮ್ದು. ಹೊಸಪೇಟೆ ನಮ್ದು. ಇಲ್ಲಿ ಬಾವಳ್ಳಿಯಲ್ಲಿ ನಮ್ಮ ಫ್ರೆಂಡ್ ಅವರು ಅಡಿಕೆ ಮತ್ತು ಬಾಳೆ ಮಾಡ್ಯಾರ ಸರ್. ಎಲ್ಲಿ ಇದು ಬಾವಳ್ಳಿಯಲ್ಲಿ ಬರುತ್ತೆ? ಬಾವಳ್ಳಿ ಸಂಡೂರು ತಾಲೂಕು ಸರ್ ಇದು. ಓಕೆ. ಸಂಡೂರು ತಾಲೂಕಲ್ಲಿ ಬಾವಳ್ಳಿ ಅಂತ ಇದೆ. ಅಲ್ಲಿ ಬಂದು ನಮ್ಮ ಫ್ರೆಂಡ್ ಅವರು ಇವ್ರು ಹೊಸಪೇಟೆಯಲ್ಲಿ ಕಾರ್ ಪೇಂಟರ್ ವರ್ಕ್ ಮಾಡ್ತಾರೆ. ಓಕೆ. ಅವ್ರು ಬಂದು ಮಾಡಿದ್ರು. ನನಗೆ ಬಾಳೆ ಇಟ್ಟಿನಪ್ಪ ನಂದು ಏನೈತೆ ನೋಡು ಅಂತ ಹೇಳಿದ್ರು. ಬಂದಿನಿ ಸರ್. ಬಂದು ನಮ್ಮ ವಿವೋ ಮಾರ್ಟ್ ಕಂಪ್ನಿ ಪ್ರಾಡಕ್ಟ್ ನಾವು ಕೊಟ್ಟಿದ್ದೀವಿ. ಕೊಟ್ಟು ನಾವು ಬಂದು ವಿಸಿಟ್ ಬಂದು 1ನೇ ತಾರೀಕು ಬಂದಿದ್ವಿ. 9ನೇ ತಿಂಗಳು 1ನೇ ತಾರೀಕು. ನಾವು ಸಾರ್ ಮಾಡಿದ್ದು ಸ್ವಲ್ಪ ಡಿಲೇ ಮಾಡಿದ್ರೆ 8 ದಿನ ಆಗಿದೆ. ಇವತ್ತು ಡ್ರಂಚಿಂಗ್ ಮಾಡಿ 8 ದಿನ ಆಗಿದೆ. ಈ ತರ ರಿಸಲ್ಟ್ ಇದೆ. ರಿಸಲ್ಟ್ ಹೆಂಗಿದೆ ಅಂತೇಳಿ ಅವ್ರ ಬಾಯಲ್ಲಿ ಕೇಳೋಣ ಸರ್. ನಮಸ್ಕಾರ ಭಾಷಾ ಬಾಯ್. ತಮ್ಮ ಹೆಸರು, ಊರು? ನನ್ನ ಹೆಸರು ಹುಸೇನ್ ಭಾಷಾ ಅಂತೇಳಿ. ನಂದು ಕೆಲಸ ಮಾಡೋದು ಹೊಸಪೇಟೆ. ತೋಟ ಇರೋದು ಸಂಡೂರು ದೌಲತ್, ಇದು ಬಾವಳಿ ಏರಿಯಾ, ಸಂಡೂರು ಹತ್ರನೇ. ನಾನು ಬಾಳೆಹಣ್ಣು ಆಮೇಲೆ ಅಡಿಕೆ ಕೂಡ ಹಾಕಿನಿ. ಬಾಳೆಹಣ್ಣು ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆಗಿದ್ರೆ ಫಸ್ಟಿಗೆ ಅಷ್ಟೇನು ಫಸಲ್ ಕರೆಕ್ಟ್ ಇದ್ದಿಲ್ಲ ಸರ್. ರಘು ಒಂದ್ಸಲ ಫೋನ್ ಮಾಡೋಣ, ಹಿಂಗೈತಿ ವಿಸಿಟ್ ಮಾಡೋಣ ಅಂತೇಳಿ ಬರ್ರಿ ಅಂತ ಹೇಳಿದೆ. ಅವ್ರು ಬಂದು ಏನ್ ಡಿಫ್ರೆನ್ಸ್, ಏನ್ ಪ್ರಾಬ್ಲಮ್ ಅಡಿಕೆಗೆ ಬಾಳೆಹಣ್ಣಕ್ಕ ಬೆಳೆಗೆ ಅಂತೇಳಿ ತೋರಿಸಿದ್ರು. ನಮಗ್ ಕೂಡ ಪ್ರಾಬ್ಲಮ್ ಗೊತ್ತಾಯ್ತು. ನಮಗ್ ಗೊತ್ತಿದ್ದಿಲ್ಲ ಪ್ರಾಬ್ಲಮ್ ಏನಂತೇಳಿ. ನಮಗ್ ಕೂಡ ಗೊತ್ತಿದ್ದಿಲ್ಲ, ನಮ್ಮ ಕೆಲಸ ಮಾಡೋದು ಕೂಡ ಗೊತ್ತಿದ್ದಿಲ್ಲ. ಅವರಿಗೆಲ್ಲ ಬಂದು ಒಂದ್ ದಿವಸ ಬಂದು ವಿಸಿಟ್ ಮಾಡಿ, ಒಂದ್ ದಿವಸ ಅರ್ಧ ದಿನ ಹೋಯ್ತು ಟೈಮಿಂಗ್. ಹೋಗಿ ನಿಮಗೆ ಏನ್ ಪ್ರಾಬ್ಲಮ್, ಹೆಂಗ್ ಬರುತ್ತೆ, ಹೆಂಗ್ ಹೋಗುತ್ತೆ, ಏನ್ ಮಾಡ್ಬೇಕು, ಅದಕ್ಕೆ ಯಾವ ಟೈಮಿಗೆ ಏನೇನು ಕೊಡ್ಬೇಕಂತೇಳಿ ತೋರಿಸ್ಕೊಟ್ರು ಅವರು. ಅದ್ರ ಪ್ರಕಾರ ನಾವು ಫಾಲೋ ಅಪ್ ಮಾಡಿವಿ. 8 ದಿವಸನಾಗ ನಾವು ಕೊಟ್ಟಿವಿ ಔಷಧಿ. 8 ದಿವಸದಾಗ ಸ್ಪ್ರೇ ಮಾಡಿ ಎಲ್ಲ ಮಾಡಿದ್ರು ಕೂಡ ಇಷ್ಟಿಷ್ಟು 4 ಅಡಿ ನಮಗೆ ಗ್ಯಾಪ್ ತೋರಿಸ್ತಾ ಇದೆ. ಆಮೇಲೆ ಬಾಳೆನ ಕೂಡ ಉದ್ದದ್ದು, ಇದು ಬೇರೆ ಏನಂದ್ರೆ ಉದ್ದದ್ ಬಿಟ್ಟಿದೆ. ಮೊದ್ಲಿದಕ್ಕೆ ಇದಕ್ಕೆ ಬಹಳ ಡಿಫ್ರೆನ್ಸ್ ಇದೆ. ಅದೇ ಬೆಳೆನೇ ಬೇರೆ, ಇದೇ ಬೆಳೆನೇ ಬೇರೆ. ಒಟ್ಟು ಅವಾಗ ಡಿಫ್ರೆನ್ಸ್ ಬಹಳ ಐತೆ. ಫುಲ್ ಡಿಫ್ರೆನ್ಸ್ ಕಾಣಾಗುತ್ತೆ ಸರ್ ಇವಾಗ 8 ದಿವಸಕ್ಕೆ. ಮುಂದೆ ಇನ್ನ ಹೆಂಗ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇನ್ನ ಗೊತ್ತಿಲ್ಲ, ಬರುತ್ತೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಕೊಂಡಂಗೆಲ್ಲ ಅದು ಅದೇ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸ್ಪ್ರೇಯಿಂಗ್ಸ್ ಎಲ್ಲ ಮಾಡ್ತಿದ್ರೆ. ಸೊ ಈಗ ನಮ್ಮ ಔಷಧಿ ಬಳಸಿದ ಖುಷಿನೇ ಸರ್? ಹೌದು ಸರ್, ಬಹಳ ಖುಷಿ ಆಯ್ತು. ಅದಕ್ಕಿಂತ ಜಾಸ್ತಿ ಖುಷಿ ಏನಂತ ನಮಗೆ, ನೀವು ಬಂದು ವಿಸಿಟ್ ಮಾಡಿ ನಿಮಗೆ ಹೇಳ್ತಿಲ್ಲ, ಅದು ಬಹಳ ನಮಗೆ ಖುಷಿ ಆಯ್ತು. ಮೇನ್ ಇಂಪಾರ್ಟೆಂಟ್ ಅದೇ. ಇವಾಗ ನಾವು ಕೂಡ ದುಡ್ಡು ಕೊಟ್ಟು ತಗೊಂಡ್ ಬರ್ತೀವಿ, ಮಾಡ್ತೀವಿ, ಹೊಡೆದ್ ಬಿಡ್ತೀವಿ, ಅದೇನು ಗೊತ್ತಾಗಲ್ಲ ನಿಮ್ಗೆ. ನೀವು ಬಂದು ಇದು ಹಿಂಗ್ ಮಾಡ್ಬೇಕು, ಇದು ಯೂಸ್ ಮಾಡ್ಬೇಕು, ಇದಕ್ಕೆ ಹಿಂಗ್ ಹೊಡಿಬೇಕಂತ ನೀವು ತೋರಿಸ್ಕೊಡ್ತಲ್ಲ, ಅದೇ ನಿಮಗೆ ಮೇನ್ ಇಂಪಾರ್ಟೆಂಟ್. ಹೌದೌದು. ಯಾಕಂದ್ರೆ ಡೈರೆಕ್ಷನ್ ಇಸ್ ಇಂಪಾರ್ಟೆಂಟ್. ಯಾವುದೇ ಕ್ರಾಪ್ ಅಲ್ಲಿ ಡೈರೆಕ್ಷನ್ ಪ್ಲಾನಿಂಗ್ ಇಲ್ದ ಕೊಡಕ್ ಹೋದ್ರೆ ಕ್ರಾಪ್ ಎಲ್ಲ ಫೇಲ್ ಆಗುತ್ತೆ. ಇವತ್ತು ನಿಮ್ದು ಬೆಳೆನೂ ಹಂಗೆ ಆಗಿತ್ತು. ಈಗ ಹತ್ತತ್ರ ಸರ್ ನಿಮ್ದು 11 ತಿಂಗಳು 1 ವರ್ಷದ ಗಿಡ ಅಲ್ವಾ? ಸ್ನೇಹಿತರೆ ನೋಡ್ರಿ, ಇದು 1 ವರ್ಷದ ಬಾಳೆ ಗಿಡ. ಯಾವ್ದು ಇಷ್ಟ ಕಟಾವ್ ಆಗ್ಬೇಕಾಯ್ತು, ಕಟಿಂಗ್ ಆಗಿದ್ದಿಲ್ಲ. ಸೊ ನಮ್ಮ ಕಂಪ್ನಿ ಪ್ರಾಡಕ್ಟ್ ಮೇಲೆ ಯಾವ ಥರ ಶೈನಿಂಗು ಕ್ವಾಲಿಟಿ ಎಲ್ಲ ಇದೆ. ಒಂಬಾಳೆ ಎಲ್ಲ ಸ್ಟಾರ್ಟ್ ಆಗಿದೆ ನೋಡ್ರಿ. ಇದು ಒಂಬಾಳೆ ಎಲ್ಲ ಸ್ಟಾರ್ಟ್ ಆಗಿದೆ ನೋಡ್ರಿ.